ಮಾಹಿತಿ ಬಾಗಲಕೋಟೆ 100ಕ್ಕೆ 100 ಗೆಲ್ತೇವೆ. ದಾವಣಗೆರೆ ಕೂಡ 51 ನಾವಿದ್ದೀವಿ, 49 ಕಾಂಗ್ರೆಸ್ ಇದೆ ಅಂತ ಒಂದು ವಾತಾವರಣ ಇದೆ. ಬಹುಶಃ ನಾನು ಇಷ್ಟೇ ಕೇಳ್ತೇನೆ, ಅಲ್ಪಸಂಖ್ಯಾತರು ನೀವು ಯಾವಾಗಲೂ ಕಾಂಗ್ರೆಸ್ಗೆ ಮತ ಕೊಡೋ ಮತದಾರರಾಗಿ ಉಳಿಬೇಡಿ, ನಾಯಕರಾಗಬೇಕು. ನೀವು ಕೂಡ ನಿಮಗೂ ಸಾಮಾಜಿಕ ನ್ಯಾಯ ಬರೀ ಬಾಯಲ್ಲಿ ಹೇಳ್ತಾರೆ ಕಾಂಗ್ರೆಸ್ನವರು. ನೀವು ಸಾಮಾಜಿಕ ನ್ಯಾಯ ಅವ್ರು ಕೊಡ್ಲೇಬೇಕು ಅಂತೇಳಿ ನಿಮ್ಮ ಹೋರಾಟ ಆಗಬೇಕು ಅಂತಂದ್ರೆ ನಿಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ದಾವಣಗೆರೆಯಲ್ಲಿ ಮತ ಕೊಡಿ ಅಂತ ಮಾತ್ರ ನಿಮಗೆ ಮನವಿ ಮಾಡ್ತೀನಿ. ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ನೂತನ ಅಧ್ಯಕ್ಷರು ಇದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕಚೇರಿ ಆಗಿದೆ. ಇದು ಇನ್ನು ಸ್ವಂತ ಕಟ್ಟಡ ಕೂಡ ಮಾಡಲಿಕ್ಕೆ ಅವರು ಸಂಕಲ್ಪ ಮಾಡಿದ್ದಾರೆ. ಅವ್ರಿಗೇನ್ ಬೇಕು ಸಹಕಾರ ಕೇಳೋದಕ್ಕೆ, ನಾವು ಯಾವುದೇ ಒಂದು ವ್ಯಕ್ತಿ ನನಗೆ ಸೀಟ್ ಕೇಳೋದಕ್ಕೆ ಅಥವಾ ನಮ್ಮ ಅಲಯನ್ಸ್ ಪಾರ್ಟ್ನರ್ ಕೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಇವಾಗ ಯಾರಿಗೆ ಬೇಡ, MLA ಟಿಕೆಟ್ ಕೊಟ್ರೆ ನಿಮ್ಗೆ ಬೇಡ ಅಂತೀರಾ? ಬೇಕು ಅಂತೀರಿ. ಕೇಳೋದೇ ತಪ್ಪು ಅನ್ನೋದು ನಾನು ಒಪ್ಪಲ್ಲ. ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಇದೆಯಲ್ಲ, ಯಾರು ಇದಕ್ಕೆ ಅರ್ಹರು, ಗೆಲ್ಲಿಕ್ಕೆ ಅವಕಾಶ ಇದೆ, ಪಕ್ಷದ ಕೆಲಸ ಏನ್ ಮಾಡಿದ್ದಾರೆ ಎಲ್ಲ ಕೂಡ ಅವ್ರ ಹತ್ರ ರಿಪೋರ್ಟ್ ಇರುತ್ತೆ. ನಾನು ನೀವು ಕೊಡೋಷ್ಟಿಲ್ಲ, 10 ರಿಪೋರ್ಟ್ ಇಟ್ಕೊಂಡಿರ್ತಾರೆ. ಅಲ್ಲಿ ವಿಂಗಡಣೆ ಆಗುವಂತ ಸಂದರ್ಭದಲ್ಲಿ 100ಕ್ಕೆ 100 ಹೆಚ್ಚಾಗ್ತದೆ. ಎಷ್ಟಾಗ್ತದೆ, ಏನು ಬಿಲ್ಲು, ಇವೆಲ್ಲ ಕೂಡ ನಮಗೆ ಈ ಸಲ ಹೋದಾಗ ಗೊತ್ತಾಗುತ್ತೆ. ಬಟ್ ಒಂದು ಮಾತ್ರ, ಮಹಿಳಾ ಮೀಸಲಾತಿ ಜೊತೆಗೆ ಡಿಲಿಮಿಟೇಷನ್ ಆಗುತ್ತೆ ಅಂತ ನನಗೆ ಮಾಹಿತಿ ಇದೆ. ಈಗ ಯಲಹಂಕ ವಿಶ್ವನಾಥ್ರವರು ನಮ್ಮ ಪಕ್ಷದ ಹಿರಿಯ ಶಾಸಕರು. ಅವ್ರು ಯಾವುದೋ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾನು ಅದಕ್ಕೆ ಏನು ಹೇಳ್ಬೇಕಾಗಿಲ್ಲ, ಪಕ್ಷ ತೀರ್ಮಾನ ಮಾಡಿ ಅವ್ರೆಲ್ಲಿ ನಿಲ್ಬೇಕು, ನಾನೆಲ್ಲಿ ನಿಲ್ಬೇಕು, ನಾನು ರಾಷ್ಟ್ರ ಸೇವೆಗೆ ಇರಬೇಕಾ, ರಾಜ್ಯ ಸೇವೆಗೆ ಹೋಗ್ಬೇಕಾ, ನಾನೆಲ್ಲ ತೀರ್ಮಾನ. ಅದು ನಮ್ಮ ರಾಷ್ಟ್ರ ನಾಯಕರಿದ್ದಾರೆ, ಮಾಡ್ತಾರೆ. ಬಹುಶಃ ವಿಶ್ವನಾಥ್ರವ್ರಿಗೆ ವಿಶೇಷ ಅಧಿಕಾರ ಯಾರಾದರೂ ಕೊಟ್ಟಿದ್ರೆ ನಂಗೆ ಗೊತ್ತಿಲ್ಲ. ರಾಜ್ಯದಲ್ಲಿ ಕೊಟ್ಟವರು, ರಾಷ್ಟ್ರದಲ್ಲಿ ಕೊಟ್ಟವರು, ಆ ಮಾತನ್ನ ಹೇಳೋದಕ್ಕೆ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನ ಕೇಳಿದ್ವಿ. ಅವ್ರು ಹೇಳಿರೋದನ್ನ ನನ್ ಕೇಳಿದ್ರೆ ನಾನೇನಂತೆ ನನ್ನ ಬಗ್ಗೆ. ಅವ್ರಿಗೆ ರಾಷ್ಟ್ರ ನಾಯಕರು ನನ್ನ ಭವಿಷ್ಯ ತೀರ್ಮಾನ ಮಾಡ್ತಾರೆ, ನನ್ನ ಕ್ಷೇತ್ರದ ಜನತೆ ನನ್ನ ತೀರ್ಮಾನ ಮಾಡ್ತಾರೆ. ವಿಶ್ವನಾಥ್ ಇಂದ ನಾನು ಶಾಸಕನಾಗಿದ್ದೀನ, ಮಂತ್ರಿ ಆಗಿದ್ದೀನ, MP ಆಗಿದ್ದೀನೋ, ನಾನು ಏನಾಗಿದ್ರು ನಮ್ಮ ಕ್ಷೇತ್ರದ ಜನತೆಯಿಂದ, ಅವರ ಆಶೀರ್ವಾದದಿಂದ ಇಲ್ಲಿವರೆಗೂ ಇದ್ದೀನಿ. ಅವ್ರು ಏನ್ ಬಯಸ್ತಾರೆ, ಅವ್ರು ಏನ್ ಆಗ್ಬೇಕು ಅಂತಾರೆ ಅದನ್ನ ಆಗ್ತೀನಿ. ಯಾರು ಕಾಂಗ್ರೆಸ್ ಬಿಟ್ಟು ಯಾರು ಈಗ ಬೇರೆ ಇರುವಂತವ್ರು, ಹಾಲಿ ಇರುವಂತ ಶಾಸಕರುಗಳು ಈಗ ಗೊತ್ತಾಗಲ್ಲ. ಅಧಿಕಾರ ಬಿಟ್ಟು ನಮ್ ತರ ಯಾರು ಧೈರ್ಯ ಮಾಡಲ್ಲ. 4 ವರ್ಷ ಮುಂಚೆನೆ ಅಧಿಕಾರ ಬಿಟ್ಟು ಇನ್ನೊಂದು ಸಾಹಸ ಮಾಡೋದು ಕಡಿಮೆ, ಬಹಳ ಕಡಿಮೆ ಜನ. ಹಾಗಾಗಿ ಎಲೆಕ್ಷನ್ ಇನ್ನೆಲ್ಲ 6 ತಿಂಗಳಿದೆ ಅಂದಾಗ ನೀವು ನೋಡ್ತೀರಿ, ಇಲ್ಲಿಂದ ಅತ್ತಿಂದ ಇತ್ತ, ಇದೆಲ್ಲ ನಾವು ನೋಡಿರೋದೆಲ್ಲ ಅನೇಕ ವರ್ಷಗಳಿಂದ ನೋಡಿದ್ದೀವಿ. ಅದು ಆಗ್ಬೋದು. ಆದ್ರೆ ನಮ್ಮ ಪಕ್ಷದವ್ರು ಹಂಗೆಲ್ಲ ಯಾರಂದ್ರೆ ಅವ್ರು ಬಂದ್ರೆ ಅವ್ರು ತಗೊಂಡು ಸೀಟ್ ಕೊಡ್ತಾರೆ ಅಂತ ನನಗೆ ಅನ್ಸಲ್ಲ. ಈ ಬಾರಿ ಕಾಂಗ್ರೆಸ್ನಿಂದ ಬಿಜೆಪಿ ಸೇರ್ಪಡೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಪಕ್ಷದ ಉನ್ನತ ಮಟ್ಟದ ಮುಖಂಡರುಗಳು, ನಮ್ಮ ಕೋರ್ ಸಮಿತಿ ಇದೆ, ನಮ್ಮ ಕೋರ್ ಕಮಿಟಿ ಏನಿದೆ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಇದೆ, ಅವ್ರ ತೀರ್ಮಾನ ತಗೊಳ್ತಾರೆ. ನನ್ನ ಹಂತದಲ್ಲಿ ಆಗಲ್ಲ. ಇದು ನನಗೆ ಗೊತ್ತಿಲ್ಲ. ವಿಶ್ವನಾಥ್ರವ್ರಿಗೆ ಈ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನಿತ್ತು ಅವರಿಗೆ ಮಾಹಿತಿ ಇಲ್ಲ. ಬಹುಶಃ HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ನೀರು ಇಲ್ಲಿಗೆ ಬಂದು ಕೆರೆಗಳಿಗೆ ಕುಮ್ಮದೆ ಇದ್ದಿದ್ರೆ ಅನೇಕ ಯುವಕರು, ರೈತರು ಅದೆಷ್ಟು ಸಾವುಗಳಾಗ್ತಾ ಇತ್ತು ಆತ್ಮಹತ್ಯೆ ಫಲವಾಗಿ, ಅದೆಷ್ಟು ಯುವಕರು ಉದ್ಯೋಗಕ್ಕೆ ಗುಳೆ ಹೋಗ್ತಾ ಇದ್ರು, ಕೂಲಿ ಕಾರ್ಮಿಕರು ಗುಳೆ ಹೋಗ್ತಾ ಇದ್ರು ಗೊತ್ತಿಲ್ಲ ನನಗೆ. ಇವತ್ತು ರೈತರು ನೆಮ್ಮದಿಯಿಂದ ಬದುಕಿದ್ದಾರೆ ಅಂದ್ರೆ, ಇವತ್ತು ಜೀವಂತ ಇದ್ದಾರೆ ಅಂದ್ರೆ ಇವತ್ತು ಆ ನೀರಿದೆ. ಆದ್ರೆ ಆ ನೀರಿನಲ್ಲಿ ಇವತ್ತು
ಶುದ್ಧ ಕುಡಿಯೋ ನೀರು ಆಗಬೇಕು ಅಂತಂದ್ರೆ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ನಾನು ಅವತ್ತಿಂದಾನು ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಇವಾಗ್ಲೂ ನಾನು ಹೇಳ್ತೇನೆ, ಇದರಲ್ಲಿ ರಾಜಕೀಯ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನೀವು 3ನೇ ಹಂತದ ಶುದ್ಧೀಕರಣ ಮಾಡಿ. ಸರ್ ಇದನ್ನ ಎತ್ತಿನ ಹೊಳೆ ಯೋಜನೆ ತಕ್ಷಣ ಜಾರಿಗೆ ತನ್ನಿ. 3ನೇದು ಕೃಷ್ಣಾ ನದಿಯಲ್ಲಿ ನಮಗೆ ಹಂಚಿಕೆಯನ್ನು ಮಾಡ್ಕೊಡಿ. ಇದು 3 ಸೊಲ್ಯೂಷನ್ ಇದೆ. ಇವ್ರು ಮಾಡದೇ ಇದ್ರೆ ನಮ್ಮ ಸರ್ಕಾರ ಬರುತ್ತೆ 100ಕ್ಕೆ 100 ಬರುತ್ತೆ. 28ರಲ್ಲಿ ನಾವು ಮಾಡಿಸೋದು ಸತ್ಸಿದ್ಧ. ನನಗಿಲ್ಲೇ ಫುಲ್ಲು ನಮ್ಮ ಅಧ್ಯಕ್ಷರು ನನಗೆ ಬೇಲಿ ಹಾಕ್ಬಿಟ್ಟವ್ರು, ಇಲ್ಲೇ ಎಲ್ಲೂ ಹೋಗಂಗಿಲ್ಲ ಅಂತ.